ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ನೀನು ಒಪ್ಪಂದ ಮಾಡ್ಕೋತೀಯಾ? ನರೇಂದ್ರ, ನೀನು ಪಂಡಿತ್ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವ್ರಿಗೆ ಭೇಟಿ ಆದ್ಯಾ? ಭುವನೇಶ್ವರಿ ದೇವಿಯವರು ನರೇಂದ್ರ ಮನೆಯಲ್ಲಿ ಕಾಲಿಡ್ತಿದ್ದ ಹಾಗೆಯೇ ಕೇಳಿದರು. ಹ್ಞೂ ಮಾ, ಭೇಟಿ ಆದೆ. ಏನು ಹೇಳಿದರು? ಆಶ್ವಾಸನೆ ಕೊಟ್ಟಿದ್ದಾರೆ, ವಚನ ಕೊಟ್ಟಿಲ್ಲ. ಆದರೆ ಆಶ್ವಾಸನೆಯೂ ತುಂಬ ಅರ್ಥ ಕೊಡುತ್ತದೆ. ಆಶ್ವಾಸನೆ ಏನು, ವಚನ ಏನು? ನಾನು ನಿನ್ನ ನೌಕರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೌಕರಿ ಕೊಡ್ತಾರೋ ಇಲ್ಲೋ? ಅಮ್ಮನ ಈ ಅಧೈರ್ಯ ನೋಡಿ ನರೇಂದ್ರನಿಗೆ ನಗಬೇಕು ಅನ್ನಿಸ್ತು. ಆದರೆ ಅಮ್ಮನ ಚಿಂತೆ ಅವನನ್ನು ನಗಲು ಬಿಡಲಿಲ್ಲ. ಮಾ ನಿಜವಾಗಿಯೂ ಚಿಂತಿತರಾಗಿದ್ದರು. ಮಾ, ಏನಂದರೆ ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಷನ್ನ ಸುಖಿಯಾ ಸ್ಟ್ರೀಟ್ ಶಾಖೆಯಲ್ಲಿ ಒಂದು ಅಧ್ಯಾಪಕ ಸ್ಥಾನದ ಸಂಭಾವನೆ ಇದೆ. ಆದರೆ ಮುಂದಿನ ತಿಂಗಳು ಚಂಪಾ ತಾಲಾಬ್ನಲ್ಲಿ ಅವರ ಇನ್ನೊಂದು ಶಾಖೆ ತೆರೆಯೋದಿದೆ. ಅಲ್ಲಿ ನನ್ನನ್ನು ಹೆಡ್ ಮಾಸ್ಟರ್ ಮಾಡಬೇಕು ಅಂತ ಚರ್ಚಿಸ್ತಾ ಇದ್ದಾರೆ. ಹಾಗಾದರೆ ನೋಡು, ಸುಖಿಯಾ ಸ್ಟ್ರೀಟ್ನಲ್ಲಿ ಸ್ಕೂಲ್ ಇದೆ, ಚಂಪಾ ತಾಲಾಬ್ನಲ್ಲಿ ತೆರೆಯೋದಿದೆ. ಇಲ್ಲಿ ಅಧ್ಯಾಪಕನ ಸ್ಥಾನ ಇದೆ, ಅಲ್ಲಿ ಹೆಡ್ ಮಾಸ್ಟರ್ ಸ್ಥಾನ ಆಗೋದಿದೆ. ನೀನು ಸುಮ್ಮನೆ ಯಾವುದು ಇದೆ ಅದನ್ನು ಸ್ವೀಕರಿಸು. ಯಾವುದು ಆಗೋದಿದೆ ಅದು ಆದಮೇಲೆ ನೋಡಿದ್ರಾಯಿತು. ಹೆಡ್ ಮಾಸ್ಟರ್ ಆಗೋ ಕನಸನ್ನೇ ಕಾಣ್ತಾ ಕೂತ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಬೇರೆಯವರು ಅಧ್ಯಾಪಕನಾಗಿ ಬಿಡ್ತಾರೆ. ಆಗ ಅದೂ ಇಲ್ಲ ಇದೂ ಇಲ್ಲ. ಅದಕ್ಕೆ ಯಾವುದು ಸಿಗ್ತಾ ಇದೆಯೋ ಅದನ್ನೇ ಸ್ವೀಕರಿಸು. ನರೇಂದ್ರ ನಕ್ಕು ಹೇಳಿದ. ಅದನ್ನೇ ಮಾಡ್ತಾ ಇದ್ದೀನಿ ಮಾ. ಈಗ ಭುವನೇಶ್ವರಿ ದೇವಿಯವರು ಶಾಂತವಾಗಿ ಕುಳಿತುಕೊಂಡ್ರು. ನಿನಗೆ ನೌಕರಿ ಸಿಕ್ಕು ನಿಯಮಿತವಾಗಿ ಆದಾಯ ಅಂತ ಒಂದು ಬಂದರೆ ಆತ್ಮದ ಭಾರ ಸ್ವಲ್ಪ ಕಡಿಮೆ ಆದೀತು. ನಿನ್ನ ತಂದೆಯ ಕಾಲದ ಸಮಯದಲ್ಲಿರೋ ಸಮೃದ್ಧಿ ಇಲ್ಲ ಅಂದರೂ ನಿಯಮಿತವಾಗಿ ಮನೆಯಲ್ಲಿ ಆಹಾರವಾದರೂ ಬೇಕಲ್ಲ. ಆಮೇಲೆ ನೀನು ನಿಶ್ಚಿಂತೆಯಿಂದ ಅಭ್ಯಾಸ ಪೂರ್ಣಗೊಳಿಸು, ವಕೀಲ ಆಗು, ಮತ್ತೆ ನಿನ್ನ ತಂದೆಯ ಸಂಬಂಧಿಕರನ್ನು ಸಂಭಾಳಿಸು. ನರೇಂದ್ರ ಬಂದು ಅಮ್ಮನ ಹತ್ರ ಕುಳಿತುಕೊಂಡ ಮತ್ತು ಹೇಳ್ದ. ಮಾ, ಬೇಜಾರಾಗದೇ ಇದ್ದರೆ ಒಂದು ಮಾತು ಹೇಳಲಾ? ಅಬ್ಬಾ, ಈಗ ಅಮ್ಮನ ಬೇಜಾರಿನ ಬಗ್ಗೆ ಇಷ್ಟೊಂದು ಚಿಂತೆಯಾಗಿದೆ. ಅದರ ಸಲುವಾಗಿ ಸತ್ಯವನ್ನೂ ಹೇಳೋದಿಲ್ವಾ? ಇಲ್ಲಮ್ಮ, ಸತ್ಯವನ್ನೇ ಹೇಳ್ತೇನೆ. ಆದರೆ ಆ ಸತ್ಯವನ್ನು ಈಗಲೇ ಹೇಳಲಾ ಅಥವಾ ಸ್ವಲ್ಪ ಸಮಯ ಬಿಟ್ಟು ಹೇಳಲಾ? ಈಗಲೇ ಹೇಳು. ಸತ್ಯವನ್ನು ಮುಚ್ಚಿಡೋದು ಧರ್ಮ ಅಲ್ಲ. ಹಾಗಾದರೆ ಕೇಳಿಮ್ಮ, ನ್ಯಾಯ ಹೇಳುತ್ತದೆ ಅನ್ಯಾಯವನ್ನು ವಿರೋಧಿಸು ಅಂತ. ಅನ್ಯಾಯವನ್ನು ವಿರೋಧಿಸಲು ಸಂಘರ್ಷವನ್ನೂ ಮಾಡಬೇಕಾಗುತ್ತದೆ. ಸಂಘರ್ಷದಿಂದ ಯುದ್ಧ ಜನ್ಮ ತಾಳುತ್ತದೆ. ಆದ್ದರಿಂದ ನ್ಯಾಯಕ್ಕಾಗಿ ಯುದ್ಧವನ್ನೂ ಮಾಡಬೇಕಾಗುತ್ತದೆ. ನೀನು ನನಗೆ ನೀತಿಶಾಸ್ತ್ರ ಕಲಿಸ್ತಾ ಇದೀಯಾ? ನೀನು ಸೀದಾ ಸತ್ಯವನ್ನು ಯಾಕೆ ಹೇಳ್ತಾ ಇಲ್ಲ? ಸತ್ಯವನ್ನೇ ಹೇಳ್ತಾ ಇದ್ದೀನಿಮ್ಮ, ಅಷ್ಟೊಂದು ಅಧೀರ ಆಗಬೇಡ. ಆದರೆ ಶಾಂತಿಯುದ್ಧದ ಅಪೇಕ್ಷೆ ಯಾವಾಗಲೂ ಯೋಗ್ಯವಾಗಿದೆ. ನಿನ್ನ ಅಭಿಪ್ರಾಯ ಏನು? ನಿನ್ನ ಸಂಬಂಧಿಕರೊಂದಿಗೆ ಮನೆಯ ಸಲುವಾಗಿ ಮೊಕದ್ದಮೆ ಹೋರಾಡಲು ಇಷ್ಟ ಇಲ್ವಾ? ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ಮತ್ತೇನು ಹೇಳಿದೆ? ನೀನು ಶಾಂತಿಯ ಮಾತನ್ನಾಡ್ತಾ ಇದೀಯಾ? ಹೌದು, ಶಾಂತಿಯ ಮಾತು. ಯಾಕಂದರೆ ಯುದ್ಧ ಮಾಡಲು ಯುದ್ಧದ ಖರ್ಚು ಕೂಡ ಭರಿಸಬೇಕಾಗುತ್ತೆ. ನನ್ನ ಎಲ್ಲ ವೇತನ ಮೊಕದ್ದಮೆಯ ಫೀಸ್ಗೆ ಹೋದರೆ ಹೇಗೆ? ಆ ಖರ್ಚಿನಿಂದ ಉಳಿಯಲು ನಾವು ಮನೆ ಕಳೆದುಕೊಳ್ಬೇಕಾ? ಇಲ್ಲ, ಕೊನೆಗೆ ಪಾಂಡವರು ಕೂಡ 5 ಹಳ್ಳಿಗಳನ್ನು ತಗೊಂಡು ಒಪ್ಪಂದ ಮಾಡ್ಕೋಬೇಕು ಅಂತಿದ್ರು. ಅದು ಸಿಗದೇ ಇದ್ದಾಗ ಕೊನೆಗೆ ಯುದ್ಧ ಮಾಡಿದರು. ನಮಗೂ 5 ಹಳ್ಳಿ ಸಿಕ್ಕರೆ ಯುದ್ಧದ ಸ್ಥಿತಿ ಉತ್ಪನ್ನ ಆಗೋದಿಲ್ಲ. ನೀನು ಒಪ್ಪಂದ ಬಯಸ್ತಾ ಇದೀಯಾ? ಒಪ್ಪಂದ ಆದರೆ ಒಳ್ಳೆಯದೇ ಮಾ. 2 ಪಕ್ಷಗಳು ಖರ್ಚಿನಿಂದ ಉಳಿದುಕೊಳ್ತವೆ. ನ್ಯಾಯ ಸಿಗದೇ ಇದ್ದರೂ ಯಾವ ನ್ಯಾಯಕ್ಕೋಸ್ಕರ ಎಲ್ಲವೂ ನಷ್ಟ ಆಗುತ್ತದೆಯೋ ಅದನ್ನು ನಿರೀಕ್ಷಿಸದೇ ಇರುವುದೇ ಒಳ್ಳೆಯದು. ನ್ಯಾಯಕ್ಕೆ ಅದರದೇ ಮಹತ್ವ ಇದೆ. ಆದರೆ ಸಹಿಷ್ಣುತೆ ಮತ್ತು ದಯೆಗಳು ಕಡಿಮೆ ಏನಲ್ಲಮ್ಮ. ಭುವನೇಶ್ವರಿ ದೇವಿ ತಮ್ಮ ಮನಸ್ಸನ್ನೇ ಬದಲಿಸಿಕೊಂಡು ಮನದಲ್ಲಿ ಅಂದುಕೊಂಡ್ರು. ನರೇಂದ್ರ ಸರಿಯಾಗಿ ಹೇಳ್ತಾ ಇದ್ದಾನೆ. ಕಾಳಿ ಕಾಕನ ಜೊತೆ ಹೋರಾಡುವ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಒಪ್ಪಂದವೇ ಸರಿ. 1-2 ಕೋಣೆಗಳನ್ನು ಬಿಟ್ಟು ಕೊಟ್ಟರೆ ಎಷ್ಟೋ ಖರ್ಚು ಉಳಿಯುತ್ತದೆ. ಈಗ ಅನ್ನಿಸ್ತು, ನರೇಂದ್ರ ಯುದ್ಧದಿಂದ ಪಲಾಯನ ಮಾಡ್ತಾ ಇಲ್ಲ. ಅವನು ತುಂಬ ದಿನಗಳವರೆಗೆ ನಡೆಯುವ ಯುದ್ಧವನ್ನು ಚತುರತೆಯಿಂದ ಹೋರಾಡಲು ಕಲಿತಾ ಇದ್ದಾನೆ.
ಅವನು ಧನ ಗಳಿಸಲು ಪೂರ್ಣ ಸಶಕ್ತ ಆದ ನಂತರ ನಿಶ್ಚಿಂತೆಯಿಂದ ಹೋರಾಡಬಹುದು. ಭುವನೇಶ್ವರಿ ದೇವಿಯವರು ಕೇಳ್ತಾರೆ, ಏನು ನಿನ್ನ ತಂದೆಯ ಸಂಬಂಧಿಕರು ಒಪ್ಪಂದದ ಬಗ್ಗೆ ಮಾತನಾಡಿದ್ರಾ? ಇಲ್ಲ, ಅವರು ಏನೂ ಚರ್ಚೆ ಮಾಡಿಲ್ಲ. ಈಗ ಅವರು ನಮಗಿಂತ ಸಮರ್ಥರಾಗಿದ್ದಾರೆ. ಒಪ್ಪಂದದ ಮಾತು ಅವರೇಕೆ ಆಡ್ತಾರೆ? ಮತ್ತೆ ಯಾರು ಒಪ್ಪಂದದ ಬಗ್ಗೆ ಮಾತನಾಡ್ತಾರೆ? ನೀನು ಮಾತಾಡಬೇಕು ಮಾ. ನೀನು ಠಾಕೂರ್ಮ ಹತ್ರ ಹೋಗಿ ಯಾವುದಾದ್ರೂ ಷರತ್ತುಗಳಿದ್ದರೆ ಅವುಗಳನ್ನು ಕುರಿತು ಚರ್ಚೆ ಮಾಡು. ಇದರಿಂದ ದತ್ತ ಪರಿವಾರದ ಎರಡೂ ಮನೆತನದವರು ಅಳಿದುಳಿದ ಜಮೀನು ಆಸ್ತಿಗಳನ್ನು ಕಚೇರಿಗಳಿಗೆ ಕಾಣಿಕೆಯನ್ನಾಗಿಡೋದು ತಪ್ಪುತ್ತೆ. ಈ ಥರ ನಮ್ಮ ಕಡೆಯಿಂದ ಪ್ರಸ್ತಾಪಿಸೋದ್ರಿಂದ ಅವರ ಉದ್ದಂಡತೆಗೆ ಇನ್ನೂ ಬಲ ಸಿಗುತ್ತದೆ ಅನ್ಸೋದಿಲ್ವಾ? ಮತ್ತು ಇದರಿಂದ ನಮ್ಮ ಆತ್ಮಸಮ್ಮಾನದ ರಕ್ಷಣೆ ಆಗೋದಿಲ್ಲ. ಸಮ್ಮಾನ? ಇದು ಒಂದು ಅಹಂಕಾರದ ಇನ್ನೊಂದು ರೂಪವಾಗಿದೆ ಮಾ. ಇದರ ಮುಖವಾಡದಲ್ಲಿ ಮನುಷ್ಯ ತುಂಬ ಸಲ ಮಾನಸಿಕ ಮತ್ತು ಶಾರೀರಿಕ ಹಿಂಸೆ ಮಾಡ್ತಾನೆ. ನಾನು ಅಂದುಕೊಂಡಿದ್ದೆ ದಕ್ಷಿಣೇಶ್ವರದ ಸಾಧು ನಿನ್ನ ಬುದ್ಧಿಯನ್ನು ವಿವಾಹ ಮತ್ತು ಇತ್ಯಾದಿಗಳಿಂದ ವಿಮುಖ ಮಾಡಿದ್ದಾರೆ ಅಂತ. ನೋಡಿದರೆ ಏನು ನೋಡ್ತಾ ಇದೆಯಮ್ಮ? ನರೇಂದ್ರ ನಗುತ್ತಿದ್ದ. ನಿನ್ನ ಮತಿ ಭ್ರಷ್ಟ ಮಾಡಿಬಿಟ್ಟಿದ್ದಾರೆ. ನಿನಗೆ ನಿನ್ನ ಧನ ಸಂಪತ್ತುಗಳ ಚಿಂತೆಯೂ ಇಲ್ಲ, ಸಮ್ಮಾನ ಸ್ವಾಭಿಮಾನಗಳ ಚಿಂತೆಯೂ ಇಲ್ಲ. ಹೀಗೆ ಜೀವನ ನಡೆಯುತ್ತದೆಯಾ? ಹಾಗೆ ಅಲ್ಲಮ್ಮ, ಹೀಗೆ ಜೀವನ ನಡೆಯುತ್ತದೆ, ಆದರೆ ಸಂಸಾರ ನಡೆಯುವುದಿಲ್ಲ. ನನ್ನ ಸ್ವಾಭಿಮಾನ ಮತ್ತು ಸಮ್ಮಾನ ನಷ್ಟ ಆಗಿಲ್ಲ, ಆದರೆ ಅಹಂಕಾರ ಸ್ವಲ್ಪ ಪ್ರಮಾಣದಲ್ಲಿ ಕರಗಿದೆ. ಅಹಂಕಾರ ಪ್ರೇಮದ ಶತ್ರು ಆಗಿದೆ. ಅದನ್ನು ಇಟ್ಟುಕೊಂಡು ನಮ್ಮ ಶತ್ರುಗಳನ್ನು ಮತ್ತು ವಿರೋಧಿಗಳನ್ನು ಪ್ರೇಮಿಸಲು ಆಗೋದಿಲ್ಲ. ಅಹಂಕಾರ ನಷ್ಟ ಆದರೆ ನಮ್ಮ ಶತ್ರುಗಳು ಮತ್ತು ವಿರೋಧಿಗಳ ಅಹಿತದ ಬಗ್ಗೆ ಚಿಂತಿತರಾಗಬಹುದು ಮತ್ತು ಅವರ ಹಿತಕ್ಕಾಗಿ ಪ್ರಯತ್ನಿಸಬಹುದು. ಅವರನ್ನು ಸುಧಾರಿಸಲು ಇಷ್ಟಪಡುತ್ತೇವೆ, ನಷ್ಟ ಮಾಡಲು ಅಲ್ಲ. ಭುವನೇಶ್ವರಿ ದೇವಿ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅವರು ಅವನನ್ನು ವಿದ್ರೋಹಿ ರೂಪದಲ್ಲಿ ನೋಡಿದ್ರು. ಅವನು ಉದ್ದಂಡ ಮತ್ತು ಸ್ವತಂತ್ರ ಆಗಬಹುದಾಗಿತ್ತು. ಅವನು ತನ್ನ ಮತ ಇಡಲು ತರ್ಕ ಮಾಡಬಹುದಾಗಿತ್ತು. ಆದರೆ ಅಹಂಕಾರ ಕರಗಿಸುವ ಮಾತು, ವಿರೋಧಿಯನ್ನು ಪ್ರೇಮಿಸುವ ಮಾತು. ನರೇಂದ್ರ ಹೇಳಿದ, ನಿನಗೆ ಕಷ್ಟ ಆದರೆ ನಾನು ಮಾತಾಡ್ತೇನೆ, ಆದರೆ ಠಾಕೂರ್ಮ ಹತ್ರ ಅಲ್ಲ, ಕಾಕಾನ ಹತ್ರ ಮಾತಾಡ್ತೀನಿ. ಇಲ್ಲ ಇಲ್ಲ, ನಾನೇ ಹೋಗ್ತೇನೆ. ಸ್ತ್ರೀಯರಲ್ಲಿ ಒಪ್ಪಂದ ಆಗುವುದು ಸರಳ, ಪುರುಷರಲ್ಲಿ ತಕರಾರೇ ಅಧಿಕ ಸಂಭವವಿದೆ. ಭುವನೇಶ್ವರಿ ದೇವಿಯವರು ಸರಿಯಾಗಿ ಹೇಳಿದರು. ಆದರೆ ಒಂದು ಮಾತು ಅವರು ಮುಚ್ಚಿಟ್ರು. ಒಂದು ವೇಳೆ ನರೇಂದ್ರ ಮಾತನಾಡಲು ಹೋದರೆ ಮತ್ತು ಅವನ ತ್ಯಾಗ ಭಾವನೆ ಸ್ವಲ್ಪ ಹೆಚ್ಚಾದರೆ, ಸಂಧಿಯ ಭಾವನೆ ಹೆಚ್ಚಾದರೆ ಎಲ್ಲವನ್ನೂ ಅವರಿಗೆ ಕೊಟ್ಟು ಬರುವ ಸಂಭವವಿದೆ. ಅವನಿಗಂತೂ ಬರೀ ಜೀವನ ನಡೆಸೋದಿದೆ, ಸಂಸಾರವನ್ನಲ್ಲ. ಗೊತ್ತಿಲ್ಲ ಈ ಜೀವನವನ್ನು ಎಲ್ಲಿಯವರೆಗೂ ನಡೆಸೋದಿದೆ. ಭುವನೇಶ್ವರಿ ದೇವಿ ಠಾಕೂರ್ಮಾನನ್ನು ಭೇಟಿಯಾಗಿ ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ನರೇಂದ್ರ ಕೇಳಿದ, ಠಾಕೂರ್ಮಾ ಅಂದರೆ ಇಲ್ಲಿ ವಿಶ್ವನಾಥ್ ದತ್ತರ ಅತ್ತೆ. ಏನಾಯಿತು ಮಾ? ಇನ್ನೇನಾಗುತ್ತಪ್ಪ, ನಿನ್ನ ಠಾಕೂರ್ಮ ಹೇಳ್ತಾರೆ ಅನಾಥರಾದ ನಿನ್ನ ತಂದೆಯನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ ಅಂತ. ನಾವು ಅವರ ಈ ಉಪಕಾರವನ್ನು ಸ್ಮರಿಸ್ಕೊಳ್ಳೋದಿಲ್ಲ, ಬದಲಾಗಿ ನಾವು ಅವರ ಆಸ್ತಿ ಕಿತ್ಕೊಳ್ತಾ ಇದ್ದೀವಿ ಅಂತ ಇದ್ದಾರೆ. ಅರ್ಥಾತ್ ಭಗವಾನ್ ಶ್ರೀಕೃಷ್ಣನ ಸಂಧಿ ಪ್ರಸ್ತಾಪವನ್ನು ದುರ್ಯೋಧನನು ಅಸ್ವೀಕಾರ ಮಾಡಿದ. ಭುವನೇಶ್ವರಿ ದೇವಿ ಚಮತ್ಕಾರಿತರಾದರು. ಅವರು ಹೊರಡೋದಕ್ಕಿಂತ ಮುಂಚೆನೂ ನರೇಂದ್ರ ಪಾಂಡವರಿಂದ 5 ಹಳ್ಳಿಗಳನ್ನು ಕೇಳಿದ್ದರ ಬಗ್ಗೆ ಚರ್ಚೆ ಮಾಡಿದ್ದ. ಈಗ ಅವನು ಕೃಷ್ಣನ ಸಂಧಿ ಪ್ರಸ್ತಾಪದ ಮಾತನ್ನು ಹೇಳ್ತಾ ಇದ್ದಾನೆ. ನಿಜವಾಗಿಯೂ ಇದು ಕೂಡ ಹಾಗೇ ಆಗಿದೆ. ಪಾಂಡು ಸಾಧನೆಗೆ ಅಂತ ಕಾಡಿಗೆ ಹೋದರೆ ಧೃತರಾಷ್ಟ್ರನು ಅವನ ರಾಜ್ಯವನ್ನು ಕಬಳಿಸಿದ. ಇಲ್ಲಿ ಮಾವ ಸನ್ಯಾಸಿ ಆಗುತ್ತಲೇ, ಅಂದರೆ ಗಂಡನ ತಂದೆ ಸನ್ಯಾಸಿ ಆಗುತ್ತಲೇ ಕಾಳಿ ಕಾಕ ಸಂಪತ್ತನ್ನು ಕಬಳಿಸಿದ. ಆದರೆ ವಾಸ್ತವಿಕವಾಗಿ ಇಲ್ಲಿ ಧೃತರಾಷ್ಟ್ರ ಆಗಿರುವುದು ಕಾಕಿ ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಯೋಧನನ ಸಮ್ಮಿಳಿತ ರೂಪ. ಈಗ ಭುವನೇಶ್ವರಿ ದೇವಿಯವರು ಹೇಳ್ತಾರೆ, ಹೌದು ಪುತ್ರ ಯುಧಿಷ್ಠಿರ, ಇನ್ನು ಯುದ್ಧಕ್ಕೆ ಸಜ್ಜನಾಗು.
ಈಗ ಹೋರಾಡುವುದನ್ನು ಬಿಟ್ಟು ಏನೂ ಮಾಡಲು ಆಗೋದಿಲ್ಲಮ್ಮ. ಆಯಿತು, ನಾನು ನಿಮಾಯಿ ಕಾಕರ ಹತ್ತಿರ ಹೋಗ್ತಾ ಇದ್ದೇನೆ. ಅಲ್ಲಿಂದಲೇ ಬಲರಾಮ್ ಬಾಸು ಅವರ ಮನೆಗೂ ಹೋಗ್ತೇನೆ. ಬಲರಾಮ್ ಬಾಸು ಅವರ ಮನೆಯಲ್ಲೇನಿದೆ? ಅಲ್ಲಿ ಠಾಕೂರರು ಬಂದಿದ್ದಾರೆ, ಅವರಿಗೂ ಭೇಟಿ ಆಗ್ತೇನೆ. ದಕ್ಷಿಣೇಶ್ವರದ ಆ ಸಾಧು? ಹೌದು ಮಾ, ಠಾಕೂರ್ ಅಂದರೆ ದಕ್ಷಿಣೇಶ್ವರದ ಸಾಧು ಶ್ರೀರಾಮಕೃಷ್ಣ ದೇವ. ಜನ ಅವರನ್ನು ಪರಮಹಂಸ ದೇವ ಅಂತಲೂ ಕರೀತಾರೆ. ನರೇಂದ್ರನ ಸ್ವರ ಭುವನೇಶ್ವರಿ ದೇವಿಯವರಿಗೆ ತುಂಬ ತಿಳಿಸ್ಕೊಡ್ತು. ಅವರು ಎಷ್ಟು ಅವರ ಬಗ್ಗೆ ಅವಮಾನ ಮಾಡುತ್ತಾರೋ ಅಷ್ಟೇ ಸಮ್ಮಾನಜನಕದಿಂದ ಅವರ ಬಗ್ಗೆ ಚರ್ಚೆ ಮಾಡ್ತಿದ್ದ. ನೀನು ಎರಡೂ ಕೆಲಸ ಹೇಗೆ ಮಾಡ್ತೀಯ ನರೇನ್? ವಕೀಲರ ಜೊತೆ ಸೇರಿ ಮೊಕದ್ದಮೆ ಹೋರಾಡ್ತೀಯ ಮತ್ತು ಸಾಧು ಜೊತೆ ಸೇರಿ ವೈರಾಗ್ಯದ ಚರ್ಚೆ ಮಾಡ್ತೀಯ. ನಿನಗೆ ಮೊಕದ್ದಮೆಯನ್ನು ಗೆಲ್ತೇನೆ ಮತ್ತು ನನಗಾಗಿ ಈಶ್ವರನನ್ನು.